Hello all, welcome to Department of Collegiate and Technical Education. Today we are going to learn about session 6 of non-ferrous metals and alloys, which is the course of materials for engineering of mechanical engineering program. So first of all, we go back to what we had discussed in the previous session, that is the revision. So we had learned about what is the meaning of nickel. Nickel is a non-ferrous metals ಅಂತ ತಿಳ್ಕೊಂಡ್ವಿ and how it is going to be extracted and what are the properties of nickel, what are the uses of nickel and how nickel alloys are classified and some of the MCQ questions. So in this session we are going to learn about non-ferrous metals alloys of nickel, that is monal metal, monal, inconel, ನಿಕ್ರೋಮ್, ನಿಮಾನಿಕ್ಸ್, ಜರ್ಮನ್ ಸಿಲ್ವರ್. ಇಷ್ಟು ಒಂದು ನಾನ್ ಮೆಟಲ್ಸ್ದು ನಾನ್ ಫೆರಸ್ ಮೆಟಲ್ ಆಗಿರುವಂತಹ ನಿಕ್ಕಲ್ ಅಲಾಯ್ಸ್ ಬಗ್ಗೆ ನಾವು ಪ್ರಾಪರ್ಟೀಸ್ ಮತ್ತು ಯೂಸಸ್ ಏನೇನು ಇದ್ರದ್ದು ಅಂತ ತಿಳ್ಕೊತಾ ಬರ್ತೀವಿ ಇವತ್ತಿನ ಸೆಷನಲ್ಲಿ. ಆ್ಯಂಡ್ ಆಫ್ಟರ್ ದಟ್ ವಿ ಆರ್ ಗೋಯಿಂಗ್ ಟು ಡೂ ಸಮ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಆ್ಯಂಡ್ ಆನ್ಸರ್ ಸೆಷನ್ ಆಲ್ಸೋ. ಸೊ ಫಸ್ಟ್ ಅಲಾಯ್, ನಿಕ್ಕಲ್ ಅಲಾಯ್ ಯಾವುದಪ್ಪ ಅಂತ ಹೇಳಿದ್ರೆ ಇವತ್ತಿನ ಒಂದು ಸೆಷನ್ನಲ್ಲಿ ಎಕ್ಸ್ಪ್ಲೈನ್ ಮಾಡಿಕೊಟ್ಟಿರೋದು ಮಾನಲ್ ಮೆಟಲ್. ಸೊ ಮಾನಲ್ ಮೆಟಲ್ ಅದ್ರ ಒಳಗಡೆ ಇರುವಂತಹ ಕಾಂಪೋಸಿಷನ್ ಅಂದ್ರೆ ಯಾವ್ಯಾವ ಮೆಟೀರಿಯಲ್ಸ್ ಸೇರಿ ಮಾನಲ್ ಮೆಟಲ್ ಅಲಾಯ್ ಆಗಿದೆ ಅಂತ ಹೇಳಿದ್ರೆ ಇಟ್ ಕನ್ಸಿಸ್ಟ್ ಆಫ್ if you take 100% of this metal, it consists of 68% of nickel, 30% of copper, 1% of iron and remaining small additions of manganese and other elements because to improve the properties. So ಕೆಲವೊಂದು ನಾನ್ ಫೆರಸ್ ಮೆಟೀರಿಯಲ್ಸ್ನ ಏನಕ್ಕೆ ಆ್ಯಡ್ ಮಾಡ್ತಾರಪ್ಪ ಅಂತ ಹೇಳಿದ್ರೆ ಪರ್ಟಿಕ್ಯುಲರ್ ಪ್ರಾಪರ್ಟೀಸ್ ಇನ್ಕ್ರೀಸ್ ಆಗೋಕ್ಕೋಸ್ಕರ ಇನ್ ದ ಟರ್ಮ್ಸ್ ಆಫ್ ಫ್ರಾಕ್ಷನ್ ಆಫ್ ಲೈಕ್ ಪರ್ಸೆಂಟೇಜ್ ಲೈಕ್ 0.1 0.3 ಆ ಥರ ಒಂದು ಫ್ರಾಕ್ಷನಲ್ಲಿ ಆ್ಯಡ್ ಮಾಡ್ತಾ ಬರ್ತಾರೆ. ಸೊ ಇಂಪಾರ್ಟೆಂಟ್ಲಿ ಯಾವ್ಯಾವ ಮೆಟೀರಿಯಲ್ಸ್ನ ಸೇರಿ ಮಾನಲ್ ಮೆಟಲ್ ಆಗಿ ಕನ್ವರ್ಟ್ ಮಾಡ್ತಾರೆ ಅಥವಾ ಅಲಾಯ್ ಮಾಡ್ತಾರೆ ಅಂದರೆ 68% ಆಫ್ ನಿಕ್ಕಲ್, 30% ಆಫ್ ಕಾಪರ್, 1% ಆಫ್ ಐರನ್. ಈ ಮೆಟಲ್ದು ಇರುವಂಥ ಒಂದು ವಿಶೇಷ ಗುಣಲಕ್ಷಣ ಏನಪ್ಪಾ ಅಂತ ಹೇಳಿದ್ರೆ ಅಗೈನ್ ಇಟ್ ಇಸ್ ಅ ಕರೋಷನ್ ರೆಸಿಸ್ಟೆನ್ಸ್ and it possesses good mechanical properties and maintains them at elevated temperatures. If you heat this metal to a temperature and if you ಅದೇ ಟೆಂಪರೇಚರ್ ಅಲ್ಲಿ ಕೆಲವತ್ತು ಹೊತ್ತು ವರ್ಕ್ ಮಾಡಬೇಕಾದ್ರೆ ಈ ಮೆಟಲ್ಲು ಅದು ಏನು ಮಾಡುತ್ತೆ, ಮೆಕ್ಯಾನಿಕಲ್ ಪ್ರಾಪರ್ಟೀಸ್ಗಳು ಯಾವುದೇ ಥರ ಪ್ರಾಬ್ಲಮ್ ಆಗದಿರೋ ಥರ ಮೇಂಟೈನ್ ಮಾಡಿ ಆ್ಯಂಡ್ ಲೈಕ್ ತುಂಬ ಸ್ಟ್ರಾಂಗ್ ಆಗಿ ಅಥವಾ ಸ್ಟ್ರೆಂತ್ ಇಂದ ಕೂಡಿರುತ್ತೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಮಾನಲ್ ಮೆಟಲ್ನ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅಂತ ಹೇಳೋದಾದ್ರೆ ಇಟ್ ಈಸ್ ವೈಡ್ಲಿ ಯೂಸ್ಡ್ ಇನ್ ಸ್ಟೀಮ್ ಟರ್ಬೈನ್ ಬ್ಲೇಡ್ಸ್. ಅಂದರೆ ಸ್ಟೀಮ್ ಟರ್ಬೈನ್ಸ್ ಅಲ್ಲಿ ನಾವು ಯೂಸ್ ಮಾಡುವಂತಹ ಬ್ಲೇಡ್ಸ್ ಅಲ್ಲಿ ನಾವು ಮಾನಲ್ ಮೆಟಲ್ನ ಯೂಸ್ ಮಾಡ್ತೀವಿ. ಮತ್ತೆ ಪಂಪ್ ಫಿಟ್ಟಿಂಗ್ಸ್ ಅಂದರೆ ಎರಡು ಪೈಪ್ ಮಧ್ಯೆ ಅಥವಾ ಪಂಪಲ್ಲಿ ನೀವು ಒಂದು ಬೆಂಡ್ ಅಥವಾ ಆಗಿರ್ಬೋದು ಅಥವಾ ಟಿ ಜಾಯಿಂಟ್ಸ್ಗಳಾಗಿರ್ಬೋದು ಅಂಥ ಫಿಟ್ಟಿಂಗ್ಸ್ಗಳಲ್ಲಿ ನಾವು ಈ ಮೆಟಲ್ಸ್ನ ಯೂಸ್ ಮಾಡ್ತೀವಿ. ಹೀಟ್ ಎಕ್ಸ್ಚೇಂಜರಲ್ಲಿ ಯೂಸ್ ಮಾಡೋ ಕಂಡೆನ್ಸರಲ್ಲಿ ಯೂಸ್ ಮಾಡ್ತೀವಿ, ಟ್ಯೂಬ್ಸ್ಗಳಲ್ಲಿ, ಕೆಮಿಕಲ್ ಇಂಡಸ್ಟ್ರೀಸಲ್ಲಿ ಯೂಸ್ ಮಾಡ್ತೀವಿ, ಮತ್ತೆ ಫುಡ್ ಹ್ಯಾಂಡ್ಲಿಂಗ್ ಪ್ಲಾಂಟ್ಸ್ಗಳು ಕೂಡ ಮಾನಲ್ ಮೆಟಲ್ನ ಯೂಸ್ ಮಾಡ್ತೀವಿ. ಸೊ ನೋಡ್ಬೋದು ಈ ಡಯಾಗ್ರಾಮ್ ಅಲ್ಲಿ ನೀವು ನೀಟಾಗಿ ಅರ್ಥ ಆಗುತ್ತೆ. ಸೊ ಮಾನಲ್ ಮೆಟಲ್ ಇಂದ ಮಾಡಿರುವಂತಹ ಕೆಲವೊಂದು ಪಂಪ್ ಫಿಟ್ಟಿಂಗ್ಸ್ ಇವೆಲ್ಲ ಬೆಂಡ್ಸು, ಟಿ ಜಾಯಿಂಟ್, ಟಿ ಫಿಟ್ಟಿಂಗು ಅಥವಾ ಲೈಕ್ ಒಂದು ಕಪ್ ತರ ಇರುವಂತಹ ಒಂದು ಫಿಟ್ಟಿಂಗ್ ಆಗಿರ್ಬೋದು, ಇವೆಲ್ಲ ನಾವು ಪಂಪಲ್ಲಿ ಅಥವಾ ಪೈಪಲ್ಲಿ ಯೂಸ್ ಮಾಡುವಂತಹ ಫಿಟ್ಟಿಂಗ್ಸ್ಗಳು. ಮತ್ತೆ ನೀವು ನೋಡ್ಬೋದು ಸ್ಟೀಮ್ ಟರ್ಬೈನ್ದು ಟರ್ಬೈನ್ ಬ್ಲೇಡ್ ಅಂತಾನೆ ಹೇಳ್ಬೋದು ಇದನ್ನ. ಟರ್ಬೈನ್ ಬ್ಲೇಡ್ಸ್ಗಳಲ್ಲಿ ಏನು ಕಾಣಿಸ್ತಿದಾವಲ್ಲ ಈ ಎಲ್ಲ ಬ್ಲೇಡ್ಸ್ಗಳನ್ನ ನಾವು ಮಾನಲ್ ಮೆಟಲ್ ಇಂದ ಮಾಡಿರ್ತಾರೆ. ನೆಕ್ಸ್ಟ್ ಮತ್ತೆ ಕೆಲವೊಂದು ಕಂಡೆನ್ಸರ್ ಟ್ಯೂಬ್ಸ್ಗಳಲ್ಲಿ, ಇವೆಲ್ಲ ಕಂಡೆನ್ಸರ್ ಯೂಸ್ ಮಾಡ್ತಾರಲ್ಲ ಅಲ್ಲಿ ನಾವು ಯೂಸ್ ಮಾಡೋ ಟ್ಯೂಬ್ಸ್ಗಳಲ್ಲಿ ಮಾನಲ್ ಮೆಟಲ್ಸ್ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಕೆಲವೊಂದು ಬೋಲ್ಟ್ಸ್ ಅಂಡ್ ನಟ್ಸ್ ಫಾರ್ ಕರೋಷನ್ ರೆಸಿಸ್ಟೆನ್ಸ್ ಜಾಸ್ತಿ ಆಗೋದಕ್ಕೋಸ್ಕರ ನಾವು ಮಾನಲ್ ಮೆಟಲ್ ಬೋಲ್ಟ್ಸ್ ಕೂಡ ಯೂಸ್ ಮಾಡ್ತೀವಿ. ಸೊ ಮಾನಲ್ ಮೆಟಲ್ ಅಂದ್ರೆ ಏನು, ಕಾಂಪೋಸಿಷನ್ ಅಂದ್ರೆ ಏನು, ವಾಟ್ ಆರ್ ದ ಪ್ರಾಪರ್ಟೀಸ್ ಆಫ್ ಮಾನಲ್ ಮೆಟಲ್ಸ್ ಅಂಡ್ ವಾಟ್ ಆರ್ ದ ಯೂಸಸ್ ಆಫ್ ಮಾನಲ್ ಮೆಟಲ್ ಅದ್ರ ಬಗ್ಗೆ ತಿಳ್ಕೊಂಡ್ವಿ ಇವಾಗ. ನೆಕ್ಸ್ಟ್ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಅಲಾಯ್, ದಟ್ ಈಸ್ ಇನ್ಕೊನೆಲ್. ಇನ್ಕೊನೆಲ್ ಏನು ಟಿಪಿಕಲ್ ಕಾಂಪೋಸಿಷನ್ ಇರುತ್ತೆ ಅಂತಂದ್ರೆ ಇಟ್ ಕನ್ಸಿಸ್ಟ್ ಆಫ್ 80% ಆಫ್ ನಿಕ್ಕಲ್, 14% ಆಫ್ ಕ್ರೋಮಿಯಂ, 6% ಆಫ್ ಐರನ್ ಅಂಡ್ ರಿಮೈನಿಂಗ್ ಸ್ಮಾಲ್ ಅಮೌಂಟ್ಸ್ ಆಫ್ ಸಿಲಿಕಾನ್, ಮ್ಯಾಂಗನೀಸ್ ಅಂಡ್ ಕಾರ್ಬನ್. ಸೊ ಇಲ್ಲಿ ನೋಡಿದ್ರೆ ನೀವು ಮೇಜರ್ಲಿ ನಿಕ್ಕಲ್ಲೇ ಇರುವಂತದ್ದು 80%,
ಬಟ್ ಅದ್ರ ಜೊತೆಗೆ 14% ಕ್ರೋಮಿಯಂನು ಆಡ್ ಮಾಡೋದ್ರಿಂದ ವಿ ಗೆಟ್ ಸಮ್ ಇಂಪಾರ್ಟೆಂಟ್ ಪ್ರಾಪರ್ಟೀಸ್. ಅದೇನೇನು ಅಂತ ನೋಡ್ತಾ ಬರೋಣ. ಸೊ ಇನ್ಕೊನಲ್ ಡಸ್ ನಾಟ್ ರೆಸ್ಪಾಂಡ್ ಟು ಹೀಟ್ ಟ್ರೀಟ್ಮೆಂಟ್. ಅಂದ್ರೆ ಇನ್ಕೊನಲ್ ಅನ್ನೋ ಒಂದು ಅಲಾಯ್ನ ನಾವು ಹೀಟ್ ಟ್ರೀಟ್ಮೆಂಟ್ ಮಾಡೋದಕ್ಕೆ ಆಗೋದಿಲ್ಲ. ಅಂದ್ರೆ ಇಲ್ಲಿ ಇರುವಂತಹ ಕಾಂಪೋಸಿಷನ್ ಅಲ್ಲೇ ವಿಲ್ ಗೆಟ್ ಸಮ್ ಗುಡ್ ಪ್ರಾಪರ್ಟೀಸ್ ಅಂತ ಹೇಳ್ಬೋದು. ಇಟ್ಸ್ ಕ್ರೀಪ್ ಪ್ರಾಪರ್ಟೀಸ್ ಆರ್ ವೆರಿ ಗುಡ್. ಅಂದ್ರೆ ಇಫ್ ಯು ಹೀಟ್ ದಿಸ್ ಮೆಟಲ್ ಫಾರ್ ಎ ಪರ್ಟಿಕ್ಯುಲರ್ ಟೆಂಪರೇಚರ್ ಇಟ್ ವಿಲ್ ನಾಟ್ ಎಕ್ಸ್ಪ್ಯಾಂಡ್ ಟು ಸಮ್ ಎಕ್ಸ್ಟೆಂಟ್. ಅಂದ್ರೆ ತುಂಬಾ ಥರ್ಮಲ್ ಎಕ್ಸ್ಪ್ಯಾನ್ಷನ್ ಆಗೋದಿಲ್ಲ ಈ ಮೆಟೀರಿಯಲ್. ಮತ್ತೆ ಇದು ನಾನ್ ಮ್ಯಾಗ್ನೆಟಿಕ್ ಆಗಿರುತ್ತೆ. ಯಾವಾಗ ಅಂತ ಹೇಳಿದ್ರೆ -22 ಡಿಗ್ರಿ ಸೆಂಟಿಗ್ರೇಡ್ಗಿಂತ ಜಾಸ್ತಿ ಇದ್ರೆ ಆ ಒಂದು ವರ್ಕಿಂಗ್ ಕಂಡೀಷನ್, ಅವಾಗ ಇದು ನಾನ್ ಮ್ಯಾಗ್ನೆಟಿಕ್ ಆಗುತ್ತೆ. ಮತ್ತೆ ಇದನ್ನ ಎಲ್ಲೆಲ್ಲಿ ಯೂಸ್ ಮಾಡ್ತಾರಪ್ಪ ಅಂತ ಹೇಳಿದ್ರೆ ದೀಸ್ ಆರ್ ಯೂಸ್ಡ್ ಆಸ್ ಹೈ ಟೆಂಪರೇಚರ್ ಅಲಾಯ್ಸ್ ಅಂತ ಇದನ್ನ ಯೂಸ್ ಮಾಡ್ತಾರೆ. ಮತ್ತೆ ಇದನ್ನ ಸ್ಪ್ರಿಂಗ್ಸ್ ಅಲ್ಲಿ ಯೂಸ್ ಮಾಡ್ತಾರೆ. ಕೆಲವೊಂದು ಸ್ಪ್ರಿಂಗ್ಸ್ ಅಲ್ಲಿ ಯೂಸ್ ಮಾಡ್ತಾರೆ. ಯಾಕಪ್ಪ ಅಂದ್ರೆ ಹೈ ಟೆಂಪರೇಚರ್ ಮತ್ತೆ ಕರೋಷನ್ ಎಕ್ಸಾಸ್ಟ್ ಮ್ಯಾನಿಫೋಲ್ಡ್ ಆಫ್ ಏರ್ಕ್ರಾಫ್ಟ್ ಎಂಜಿನ್ಸ್. ಅಂದ್ರೆ ಏರ್ಕ್ರಾಫ್ಟ್ ಎಂಜಿನ್ಸ್ ಅಲ್ಲಿ ಏನು ನಾವು ಯೂಸ್ ಮಾಡುವಂತ ಏರು ಆಫ್ಟರ್ ದ ವರ್ಕಿಂಗ್ ಇಟ್ ಇಸ್ ಗೋಯಿಂಗ್ ಟು ಎಕ್ಸಾಸ್ಟ್ ಫ್ರಮ್ ದ ನಾಸಲ್. ಅಲ್ಲಿ ಎಕ್ಸಾಸ್ಟ್ ಪೈಪ್ ಗಳು ಏನಿರ್ತಾವೋ ಆ ಪೈಪ್ ಗಳಿಗೆ ನಾವು ಇನ್ಕೊನಲ್ ಮೆಟೀರಿಯಲ್ ನ ಹಾಕಿರ್ತೀವಿ. ಸೊ ನೀವು ನೋಡ್ಬೋದು ಡಯಾಗ್ರಾಮ್. ಈ ಡಯಾಗ್ರಾಮ್ ವಾಟ್ ಐ ಡಿಸ್ಕಸ್ಡ್ ಹಿಯರ್. ಈ ಸ್ಪ್ರಿಂಗ್ ಅಲ್ಲಿ ನಾವು ಇನ್ಕೊನಲ್ ಮೆಟೀರಿಯಲ್ ನ ಅಥವಾ ಇನ್ಕೊನಲ್ ಅಲಾಯ್ ನ ಯೂಸ್ ಮಾಡಿರ್ತಾರೆ ಬಿಕಾಸ್ ಟು ವಿತ್ಸ್ಟ್ಯಾಂಡ್ ಹೈ ಟೆಂಪರೇಚರ್. ಅಂಡ್ ದೀಸ್ ಆರ್ ದ ಮ್ಯಾನಿಫೋಲ್ಡ್ಸ್ ವಿಚ್ ಆರ್ ಯೂಸ್ಡ್ ಇನ್ ಏರ್ಕ್ರಾಫ್ಟ್ ಎಕ್ಸಾಸ್ಟ್ ಮ್ಯಾನಿಫೋಲ್ಡ್. ಎಕ್ಸಾಸ್ಟ್ ಗ್ಯಾಸಸ್ ಹೋಗುವಂತಹ ಮ್ಯಾನಿಫೋಲ್ಡ್ ಅಲ್ಲಿ ಈ ತರ ಒಂದು ಪೈಪ್ ಅಲ್ಲಿ ಇದನ್ನ ಹಾಕಿರ್ತಾರೆ. ಈ ಮೆಟೀರಿಯಲ್ ಕೂಡ ಇನ್ಕೊನಲ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಅಲಾಯ್ ವಿಲ್ ಕಮ್ ಬ್ಯಾಕ್ ಟು ದ ನೆಕ್ಸ್ಟ್ ಅಲಾಯ್, ದಟ್ ಇಸ್ ನಿಕ್ರೋಮ್. ನೀವು ನೋಡ್ಬೋದು ಇಲ್ಲಿ ನಿಕ್ರೋಮ್ ಅಂತ ಹೇಳಿದ್ರೆ ಇಫ್ ಯು ಸ್ಪ್ಲಿಟ್ ದಿಸ್ ವರ್ಡ್ ಇಟ್ ಇಸ್ ದ ಕಾಂಬಿನೇಷನ್ ಆಫ್ ನಿಕ್ಕಲ್ ಅಂಡ್ ಕ್ರೋಮಿಯಂ ಅಂತ. ಅಗೈನ್ ದಿಸ್ ಇಸ್ ಆಲ್ಸೋ ನಿಕ್ಕಲ್ ಅಂಡ್ ಕ್ರೋಮಿಯಂ ಬೇಸ್ಡ್ ಅಲಾಯ್, ಬಟ್ ಇಟ್ ಈಸ್ ಯೂಸ್ಡ್ ಇನ್ ಸಮ್ ಆಫ್ ದ ಥರ್ಮಲ್ ಅಪ್ಲಿಕೇಶನ್ಸ್. ಅದೇನು ಅಂತ ನೋಡ್ತಾ ಬರೋಣ. So it's a alloy of nickel and chromium. So the typical composition of nichrome is 65% of nickel, 15% of chromium and remaining 20% of iron. ನೀವು ನೋಡ್ಬೋದು ಇದನ್ನೆಲ್ಲ ಯೂಸ್ ಮಾಡ್ತಾರೆ ಅಂತ ಹೇಳಿದೀನಿ. ದಿಸ್ ಮೆಟೀರಿಯಲ್ ಇಸ್ ಯುಟಿಲೈಸ್ಡ್ ಆಸ್ ಹೀಟ್ ರೆಸಿಸ್ಟೆನ್ಸ್ ಎಲೆಕ್ಟ್ರಿಕ್ ವೈರ್ ಇನ್ ಎಲೆಕ್ಟ್ರಿಕಲ್ ಅಪ್ಲಯನ್ಸಸ್ ಸಚ್ ಆಸ್ ಫರ್ನೆಸಸ್. ನಮ್ಮ ಮನೇಲಿ ಯೂಸ್ ಮಾಡುವಂತ ಗೀಸರ್ಸ್, ಎಲೆಕ್ಟ್ರಿಕ್ ಐರನ್ ಬಾಕ್ಸಸ್. ಇದ್ರ ಒಳಗಡೆ ನಾವು ಏನು ನಿಕ್ಕಲ್ ಅಥವಾ ನಿಕ್ರೋಮ್ ಮೆಟೀರಿಯಲ್ ನ ಹಾಕಿರ್ತಾರೋ, ವೈರ್ಗಳನ್ನ ಹಾಕಿರ್ತಾರೋ ಅಲ್ಲಿ ನಾವು ನಿಕ್ರೋಮ್ ನ ಯೂಸ್ ಮಾಡ್ತೀವಿ. ಅಂದ್ರೆ ಹೀಟ್ ರೆಸಿಸ್ಟೆನ್ಸ್ ಎಲೆಕ್ಟ್ರಿಕಲ್ ವೈರ್ ಅಂತ ಏನ್ ಕರಿತೀವಿ ನಾವಿಲ್ಲಿ. ಇಷ್ಟು ಅಪ್ಲಿಕೇಶನ್ಸ್ ಅಲ್ಲಿ ಒಳಗಡೆ ನಾವು ಓಪನ್ ಮಾಡಿ ನೋಡಿದ್ರೆ ವಿಲ್ ಗೆಟ್ ಎ ಮೆಟೀರಿಯಲ್ ಆರ್ ವೈರ್. ದಿಸ್ ವೈರ್ ಇಸ್ ಮೇಡ್ ಅಪ್ ಆಫ್ ನಿಕ್ರೋಮ್. ಯು ಕ್ಯಾನ್ ಸಿ ಹಿಯರ್ ದಿಸ್ ಇಸ್ ಅ ವೈರ್ ವಿಚ್ ಐ ಹ್ಯಾವ್ ಅರ್ಲಿಯರ್ ಡಿಸ್ಕಸಿಂಗ್. ಅಂದ್ರೆ ಎಲೆಕ್ಟ್ರಿಕಲ್ ವೈರ್ ಯೂಸ್ ಮಾಡುವಂತಹ ವೈರ್ ಇದು. ಮತ್ತೆ ಹೀಟರ್ ಅಂತ ಕರಿತೀವಲ್ಲ ಅಥವಾ ಗೀಸರ್ಸ್, ಫರ್ನೆಸಸ್ ಅಲ್ಲಿ ಯೂಸ್ ಮಾಡುವಂತಹ ಹೀಟರ್ಸ್, ಆ ವೈರ್ಗಳು ಏನ್ ಕಾಣ್ತಿದಾವಲ್ಲ ಇಲ್ಲಿ ಸ್ಪ್ರಿಂಗ್ ಟೈಪ್, ಇದನ್ನು ಕೂಡ ನಾವು ನಿಕ್ರೋಮ್ ಇಂದಾನೆ ಯೂಸ್ ಮಾಡುವಂತದ್ದು. ಸೊ ನೆಕ್ಸ್ಟ್ alloy is mnemonics. So we'll discuss how mnemonics is formed, what are the typical composition of mnemonics. So it is also alloy of nickel and chromium. Here 80% of nickel and 20% of chromium are used to prepare mnemonics. ಇದನ್ನ ನಾವು ಗ್ಯಾಸ್ ಟರ್ಬೈನ್ಸ್ ಎಂಜಿನ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ಟಿಪಿಕಲಿ ಗ್ಯಾಸ್ ಟರ್ಬೈನ್ ಎಂಜಿನ್ಸ್ ಅಲ್ಲಿ ಯೂಸ್ ಮಾಡ್ತಾರೆ ಇದನ್ನ. ನೀವು ನೋಡ್ಬೋದು ಅಗೈನ್ ಬ್ಲೇಡ್ಸ್ ಕಾಣಿಸ್ತಿದಾವಲ್ಲ, ಈ ಬ್ಲೇಡ್ಸ್ ವಿಚ್ ಆರ್ ಯೂಸ್ಡ್, ಏನ್ ಮೆಟೀರಿಯಲ್ ಯೂಸ್ ಮಾಡಿರ್ತಾರಪ್ಪ ಈ ಬ್ಲೇಡ್ ನ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದಕ್ಕೆ ಅಂದ್ರೆ ದಟ್ ಇಸ್ mnemonics. ಸೊ ನೆಕ್ಸ್ಟ್ alloy is ಜರ್ಮನ್ ಸಿಲ್ವರ್. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು. ಸೊ ದಿಸ್ ಸಿಲ್ವರ್ ಇಸ್ ಎನ್ alloy of copper and nickel, but the percentage of copper is very high compared to the nickel. We can call this alloy as copper alloy also, but it is used because of the addition of the nickel only. So nickel 30% ಆಡ್ ಮಾಡಿರೋದ್ರಿಂದಾನೇ ಇದ್ರದ್ದು ಸ್ಪೆಷಾಲಿಟಿ ಇನ್ಕ್ರೀಸ್ ಆಗಿರೋದು. ಹಾಗಾಗಿ ಇದನ್ನ ನಾವು ಜರ್ಮನ್ ಸಿಲ್ವರ್ ನ ನಾವು ಜ್ಯುವೆಲರೀಸ್ ಅದರಲ್ಲೆಲ್ಲ ನೋಡ್ತೀವಿ. ಅಪ್ಲಿಕೇಶನ್ಸ್ ಹೇಳುವಾಗ ಹೇಳ್ತೀನಿ. ಸೊ ಇಟ್ ಇನ್ಕ್ಲೂಡ್ಸ್ 60% of copper, 30% of nickel, 10% of zinc. ಸೊ ಇಟ್ ಡಿಸ್ಪ್ಲೇಸ್ ಸಿಲ್ವರಿ ಅಪಿಯರೆನ್ಸ್, ಅಂದ್ರೆ ಬೆಳ್ಳಿ ತರ ಕಾಣುತ್ತೆ ಈ ಮೆಟೀರಿಯಲ್. ಅಂಡ್ ಇಟ್ ಇಸ್ ವೆರಿ ಡಕ್ಟೈಲ್ ಅಂಡ್ ಮ್ಯಾಲಿಯಬಲ್. ನಾನು ಆಲ್ರೆಡಿ ಹೇಳಿದೆ, ಈ ಒಂದು ಮೆಟೀರಿಯಲ್ ನ ಜರ್ಮನ್ ಸಿಲ್ವರ್ ನ ನಾವು ವೈರ್ಸ್ ಆಗಿ ಕನ್ವರ್ಟ್ ಮಾಡ್ಬೋದು ಅಥವಾ ಥಿನ್ ಶೀಟ್ಸ್ ಆಗು ಕೂಡ ಅದನ್ನ ಫಾರ್ಮ್ ಮಾಡ್ಬೋದು. ಮತ್ತೆ ಇಟ್ ಇಸ್ ಯುಟಿಲೈಸ್ಡ್ ಫಾರ್ ಎಲೆಕ್ಟ್ರಿಕಲ್ ಕಾಂಟ್ಯಾಕ್ಟ್ಸ್,
ಕಾಸ್ಟಿಂಗ್ ಆಫ್ ಹೈ ಕ್ವಾಲಿಟಿ ವಾಲ್ಸ್ಗಳು ಯೂಸ್ ಮಾಡ್ತೀವಿ, ಮತ್ತೆ ಕಾಸ್ಟ್ಯೂಮ್ ಜ್ಯುವೆಲರೀಸ್ ಅಲ್ಲಿ ಯೂಸ್ ಮಾಡ್ತೀವಿ, ಎಲೆಕ್ಟ್ರಿಕಲ್ ನ ವೈರ್ ನ ಪ್ರೊಡ್ಯೂಸ್ ಮಾಡಬೇಕಾದ್ರೆ ಯೂಸ್ ಮಾಡ್ತೀವಿ. ಯು ಕ್ಯಾನ್ ಸಿ ಹಿಯರ್ ಇಟ್ ಈಸ್ ದ ಜರ್ಮನ್ ಸಿಲ್ವರ್ ವಿಚ್ ಐ ಹ್ಯಾವ್ ಟಾಕಿಂಗ್ ಅಬೌಟ್. ಸೊ ಈ ಮೆಟೀರಿಯಲ್ ಅಲ್ಲಿ ನಾವು ಜರ್ಮನ್ ಸಿಲ್ವರ್ ನಿಂದನೇ ಮಾಡಿರ್ತಾರೆ ಈ ಒಂದು ಜ್ಯುವೆಲರಿ ಅಂತ ಏನ್ ಕರಿತೀವಿ, ಕಾಸ್ಟ್ಯೂಮ್ ಜ್ಯುವೆಲರಿ. So this jewelry is made up of German silver. So next, the last one is K-Monel. So this is also a nickel alloy. It consists of 66% of nickel, 29% of copper, and 3% of aluminum, and small quantities of iron, manganese, and carbon. So ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಪ್ರತಿಯೊಂದು ನಿಕ್ಕಲ್ ಅಲಾಯ್ಸ್ ಅಲ್ಲೂ ಕೂಡ ನಿಕ್ಕಲ್ ಇಸ್ ಅ ಬೇಸ್ ಕಾಂಪೋಸಿಷನ್ ಎಕ್ಸೆಪ್ಟ್ ಫಾರ್ ಜರ್ಮನ್ ಸಿಲ್ವರ್. ಅದರಲ್ಲಿ ಕಾಪರ್ದು ಜಾಸ್ತಿ ಪರ್ಸೆಂಟೇಜ್ ಇರುತ್ತೆ. But apart from that, all are made up of like maximum percentage of non-ferrous alloy metal is nickel only, and you have to read these percentages ಅಂದ್ರೆ ನೀವು ಬರ್ದು ಪ್ರಾಕ್ಟೀಸ್ ಮಾಡಬೇಕು. ಅದರ್ವೈಸ್ ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್. ನೀವು ಪ್ರತಿಯೊಂದನ್ನು ನೀಟಾಗಿ ನೋಟ್ ಮಾಡಿಕೊಂಡು ಒಂದೊಂದು ಟೇಬಲ್ ಹಾಕೊಂಡು ವಾಟ್ ಈಸ್ ದ ಕಾಂಪೋಸಿಷನ್ ಆಫ್ ದಿಸ್ ಅಲಾಯ್ ಅಂತ ತಿಳ್ಕೊಂಡ್ರೆ ಇಟ್ಸ್ ವೆರಿ ಈಸಿ ಟು ರಿಮೆಂಬರ್ ಆಲ್ಸೋ. So this nickel alloy under K metal is a non-magnetic, and this material is widely used in the production of round bars. Andre like ನಾವು ಸ್ಟೀಲ್ ಬಾರ್ಸ್ ಅಂತ ಏನ್ ಕರಿತೀವೋ ಅಂತರ ರೌಂಡ್ ಬಾರ್ಸ್ ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕಾದ್ರೆ ನಾವು ಕೆ ಮಾನಲ್ ನ ಯೂಸ್ ಮಾಡ್ತೀವಿ. ಯು ಕ್ಯಾನ್ ಸಿ ಹಿಯರ್ ದಿಸ್ ಇಸ್ ದ ರೌಂಡ್ ಬಾರ್. ಇನ್ ದ ಪ್ರೊಡಕ್ಷನ್ ಆಫ್ ದಿಸ್ ರೌಂಡ್ ಬಾರ್ ಕೆ ಮಾನಲ್ ನ ಮೆಟೀರಿಯಲ್ ನ ಯೂಸ್ ಮಾಡ್ತೀವಿ. ಓಕೆ, ದಿಸ್ ಇಸ್ ರಿಲೇಟೆಡ್ ಟು ಅಲಾಯ್ಸ್ ಆಫ್ ನಿಕ್ಕಲ್. So let us come back to the revision of today's session. ಏನೇನೆಲ್ಲ ಇವತ್ತು ತಿಳ್ಕೊಂಡ್ವಿ ಅನ್ನೋದ್ರ ಬಗ್ಗೆ ರಿವೈಸ್ ಮಾಡ್ಕೊಳ್ಳೋಣ. So we discussed about properties and uses of monel metal, K-monel, Inconel, nichrome, mnemonics and German silver. ಇಲ್ಲಿ ಹೇಳಿರುವಂತಹ ಒಂದು 7 ಅಲಾಯ್ಸ್ ಗಳಲ್ಲೂ ಕೂಡ ನಾವು ಕಾಂಪೋಸಿಷನ್ ನ ತಿಳ್ಕೊಂಡ್ವಿ, ಟಿಪಿಕಲ್ ಪ್ರಾಪರ್ಟೀಸ್ ನ ತಿಳ್ಕೊಂಡ್ವಿ, ಮತ್ತೆ ವೇರ್ ಆರ್ ದೀಸ್ ಮೆಟೀರಿಯಲ್ಸ್ ಆರ್ ಯೂಸ್ಡ್ ಅನ್ನೋದನ್ನ ತಿಳ್ಕೊಂಡ್ವಿ ವಿತ್ ಸಮ್ ಡಯಾಗ್ರಾಮ್ಸ್. So I think hope all of you understand what I have discussed till now. Let us go back to the multiple choice question to see how extent you have understand what I have discussed in the previous slides. The first question is, Inconel is an alloy that contains nickel and dash. You can see the option iron, steel, zinc. So already ಹೇಳಿದೆ ಐರನ್ ಅನ್ನೋದು 1% ಅಥವಾ ಅದಕ್ಕಿಂತ ತುಂಬಾ ಕಡಿಮೆ ಇರುತ್ತೆ ಯೂಶುವಲಿ ನಿಕ್ಕಲ್ ಅಲಾಯ್ಸ್ ಅಲ್ಲಿ. ಸ್ಟೀಲ್ ಅನ್ನೋದು ಇಟ್ಸ್ ನಾಟ್ ಎ ನಾನ್ ಫೆರಸ್ ಮೆಟಲ್, ಇಟ್ಸ್ ಎ ಫೆರಸ್ ಮೆಟಲ್. ಜಿಂಕ್ ಕೂಡ ಕೆಲವೊಂದು ಪರ್ಸೆಂಟೇಜ್ ಅಲ್ಲಿ ಯೂಸ್ ಮಾಡ್ತಾರೆ, ಬಟ್ ಮ್ಯಾಕ್ಸಿಮಮ್ ನಿಕ್ಕಲ್ ಅಲಾಯ್ ಕನ್ಸಿಸ್ಟ್ಸ್ ಆಫ್ ಇಟ್ಸ್ ಎ ಕಾಂಬಿನೇಷನ್ ಆಫ್ ನಿಕ್ಕಲ್ ಅಂಡ್ ಕ್ರೋಮಿಯಂ ಓನ್ಲಿ. ಸೊ ಕ್ಲಿಯರ್ಲಿ ನಿಕ್ಕಲ್ ಅಂಡ್ ಕ್ರೋಮಿಯಂ ಇಸ್ ದ ಕಾಂಬಿನೇಷನ್ ಯೂಸ್ಡ್ ಇನ್ ದ ಪ್ರೊಡಕ್ಷನ್ ಆಫ್ Inconel. ಸೊ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. Second question, again monel metal is an alloy that consists of nickel and dash. If you see here, brass, copper, bronze, titanium. So brass and bronze are the alloys of copper only. So copper is a non-ferrous metal, titanium also non-ferrous metal, but usually copper can be added to the nickel to produce some of the alloys like monel metal. ನಾನು ಆಲ್ರೆಡಿ ಹೇಳಿದೆ monel metal ನ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ನಿಕ್ಕಲ್ ಮತ್ತೆ ಕಾಪರ್ ಕಾಂಬಿನೇಷನ್ ಅಲ್ಲಿ ಬಂದಿರುವಂತಹ ಒಂದು ಮೆಟಲ್ ಇಸ್ monel metal ಅಂತ. So the correct answer for this question is option number B, that is copper. Next question, dash is often used in the manufacturing of aircraft engine exhaust collector. So aircraft engine ನಲ್ಲಿ ಆಫ್ಟರ್ ದ ವರ್ಕಿಂಗ್ ಟರ್ಬೈನ್ ಅಥವಾ ಏನು ಬ್ಲೇಡ್ಸ್ ರೊಟೇಟ್ ಆದ್ಮೇಲೆ ಏನ್ ಏರ್ ಬರುತ್ತೋ ಅದು ಹೊರಗಡೆ ಕಂಬಷನ್ ಪ್ರಾಡಕ್ಟ್ಸ್ ಎಕ್ಸಾಸ್ಟ್ ಆಗ್ಬೇಕಾದ್ರೆ ಯಾವ ನಾಜಲ್ ಇಂದ ಹೊರಗಡೆ ಹೋಗುತ್ತೋ ಅಲ್ಲಿ ಮ್ಯಾನಿಫೋಲ್ಡ್ಸ್ ಇಟ್ಟಿರ್ತಾರೆ. ಆ ಮ್ಯಾನಿಫೋಲ್ಡ್ಸ್ ಅಲ್ಲಿ ಯೂಸ್ ಮಾಡುವಂತಹ ಮೆಟೀರಿಯಲ್ ಯಾವುದು ಅನ್ನೋ ಕ್ವಶನ್ ಇದು. ಆಪ್ಷನ್ಸ್ ಆರ್ K-monel, monel, Inconel, T-monel. ಸೊ Inconel ಇಡಬೇಕಾದ್ರೆ ನಾನು ಹೇಳಿದೆ ಈ ಒಂದು ಮೆಟೀರಿಯಲ್ ನ ನಾವು ಏರ್ಕ್ರಾಫ್ಟ್ ಎಕ್ಸಾಸ್ಟ್ ಮ್ಯಾನಿಫೋಲ್ಡ್ ಅಲ್ಲಿ ಯೂಸ್ ಮಾಡಿರ್ತೀವಿ ಅಂತ. ಸೊ ದ ಕರೆಕ್ಟ್ ಆಪ್ಷನ್ ಇಸ್ ಆಪ್ಷನ್ ಸಿ. The approximate percentage of chromium present in Inconel ಎಷ್ಟಿರುತ್ತೆ ಅಂತ ನೋಡೋಣ. 42%, 6.5%, 0.25% or 14%. ಸೊ ನಿಯರ್ಲಿ 14 to 15 ಅಂತ ಹೇಳಿದೆ. 65 ಪ್ಲಸ್ 14 ಮಾಡಿದ್ರೆ ನಿಮಗೆ Inconel ಮೆಟೀರಿಯಲ್ ಆಗುತ್ತೆ. ಸೊ ಕರೆಕ್ಟ್ ಆಪ್ಷನ್ ಇಸ್ ಡಿ.
So next one is K-monol is typically manufactured by adding a less percentage of K-monol ಅಲ್ಲಿ ನೀವು ಅಬ್ಸರ್ವ್ ಮಾಡಿರ್ಬೋದು. K-monol ಹೇಳ್ಬೇಕಾದ್ರೆ ನಿಕ್ಕಲ್ಲು ಮತ್ತೆ ಕ್ರೋಮಿ ಮತ್ತು ಕಾಪರ್ ಏನ್ ಆಯ್ತು ಮೇಜರ್ ಕಾಂಪೋನೆಂಟ್ಸ್, ಅದ್ರ ಜೊತೆಗೆ 1% ಅಥವಾ ಅದಕ್ಕಿಂತ ಕಡಿಮೆ ಪರ್ಸೆಂಟ್ ನಾವು ಅಲ್ಯೂಮಿನಿಯಂನ ಹಾಕ್ತೀವಿ ಅಂತ ಹೇಳಿದೆ. ಅಲ್ಯೂಮಿನಿಯಂ ಹಾಕೋದ್ರಿಂದ ಇಟ್ಟು ಥರ್ಮಲ್ ಪ್ರಾಪರ್ಟೀಸ್ ಇಂಪ್ರೂವ್ ಆಗುತ್ತೆ ಅನ್ನೋಕ್ಕೋಸ್ಕರ ಅಲ್ಯೂಮಿನಿಯಂ ಕೂಡ ಆಡ್ ಮಾಡ್ತಾರೆ K-monol ಮ್ಯಾನುಫ್ಯಾಕ್ಚರ್ ಆಗಬೇಕಾದ್ರೆ. ಆಪ್ಷನ್ ಇಸ್ ಎ. At normal temperatures, the material K-monol is dash. ಏನಾಗುತ್ತೆ K-monol? ಓಕೆ, ಸೊ ನಾರ್ಮಲ್ ಟೆಂಪರೇಚರ್ ಅಲ್ಲಿ K-monol ನ ಹೀಟ್ ಮಾಡಿದ್ರೆ ಅದ್ರ ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ ರಿಡ್ಯೂಸ್ ಆಗ್ತಾ ಬರುತ್ತೆ. ಸೊ ನಾರ್ಮಲ್ ಟೆಂಪರೇಚರ್ಸ್ ಲೈಕ್ 27 ಡಿಗ್ರಿ ಟು 30 ಡಿಗ್ರಿ ಸೆಂಟಿಗ್ರೇಡ್ K-monol ನಾನ್ ಮ್ಯಾಗ್ನೆಟಿಕ್ ಆಗಿ ಕನ್ವರ್ಟ್ ಆಗುತ್ತೆ. Monol resembles mild steel in few working properties. ಇದು ಟ್ರೂನಾ ಫಾಲ್ಸ್ ಅಂತ. ಏನಿದ್ರ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ, ಕೆಲವೊಂದು ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಮಾನಲ್ ಈಸ್ ಅಥವಾ ಮಾನಲ್ ಮೆಟಲ್ ಈಸ್ ಜಸ್ಟ್ ಲೈಕ್ ಮೈಲ್ಡ್ ಸ್ಟೀಲ್ ಅಂತ ಹೇಳಿದ್ದಾರೆ. ಎಸ್, ಕರೆಕ್ಟ್. ದಿಸ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್ ಬಿಕಾಸ್ ಮೆನಿ ಪ್ರಾಪರ್ಟೀಸ್ ಆಫ್ ಮಾನಲ್ ಆರ್ ರಿಸೆಂಬಲ್ಸ್ ಮೈಲ್ಡ್ ಸ್ಟೀಲ್ ಪ್ರಾಪರ್ಟೀಸ್ ಆಲ್ಸೋ. ಸೊ ದಿಸ್ ಸ್ಟೇಟ್ಮೆಂಟ್ ಇಸ್ ಟ್ರೂ. The last question is the approximate amount of copper present in K-monol is, if you see 0.85, 0.9, 46, 29. It is around 29%, which I have explained in the K-monol ಹೇಳ್ಬೇಕಾದ್ರೆ ಹೇಳಿದ್ದೀನಿ. The option is D. I think all of you understood the questions and answer session. Next we'll move on to the next session topics. ಏನೇನು ಡಿಸ್ಕಷನ್ ಮಾಡೋಣ ನೆಕ್ಸ್ಟ್ ಟಾಪಿಕ್ಸ್ ಅಲ್ಲಿ ಅಂತ ಹೇಳಿದ್ರೆ, it is a brand new topic, that is bearings. What is the meaning of bearing? How the bearings are defined? What are the characteristics of bearings? What are the classification of bearing materials? What are the composition properties of some bearing materials such as Babbitt materials and copper-based bearing materials? So, while doing this presentation, I have referred these three textbooks, or these three references. One is Textbook of Material Engineering, Material Science, H-Chan publication, and Fundamentals of Material Science from William D. Callister, and Materials and Metallurgy from NPTEL. So thank you for your patience in listening this presentation.